ಅಪ್ಲಿಕೇಶನ್ ಕೊಟ್ಟಿದ್ದೀರಾ, ಅದಕ್ಕೆ ನಮ್ಮ ಸಂಬಂಧ ಇವ್ರ ಕಡೆಯಿಂದ ನಮಗೆ ಜಿಲ್ಲೆಯಲ್ಲಿನ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರ ಠೇವಣಿ ಹಣವನ್ನು ವಾಪಸ್ಸು ನೀಡುವಂತೆ ಒತ್ತಾಯಿಸಿ ಮಹಿಳಾ ಸಂರಕ್ಷಣಾ ಸಮಿತಿ ಹಾಗೂ ನಂದಮಳ್ಳಿ ಮಹಿಳಾ ಸಂಘದ ಸದಸ್ಯರು ಮಂಗಳವಾರ ಮಧ್ಯಾಹ್ನ 2:30 ಸಮಯದಲ್ಲಿ ನಗರದ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾಧ್ಯಕ್ಷೆ ಎಂ ಶಶಿಕಲಾ, ಕೋಲಾರ ಜಿಲ್ಲೆಯ ಹುತ್ತೂರು ಹೋಬಳಿ ಮತ್ತು ಜಿಲ್ಲೆಯ ತಾಲೂಕುವಾರು ಗ್ರಾಮಗಳಲ್ಲಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಹತ್ತಿರ ಡಿಸಿಸಿ ಬ್ಯಾಂಕ್ ಲೋನ್ ಕೊಡುವುದಾಗಿ ನಂಬಿಸಿ 2 ವರ್ಷದಿಂದ ಉಳಿತಾಯ ಖಾತೆ ಮಾಡಿ 70,000ದಿಂದ 80,000ವರೆಗೂ ಠೇವಣಿ ಇಟ್ಟರೆ ಸಾಲ ನೀಡುವುದಾಗಿ ಹೇಳಿ ಸುಮಾರು 200ರಿಂದ 300 ಸಂಘಗಳಿಂದ ಠೇವಣಿ ಕಟ್ಟಿಸಿಕೊಂಡಿದ್ದು, ಇದುವರೆಗೂ ಯಾವುದೇ ರೀತಿಯ ಸಾಲ ನೀಡದೆ ಮಹಿಳೆಯರನ್ನು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಮಹಿಳೆಯರ ಹತ್ತಿರ ಕಟ್ಟಿಸಿಕೊಂಡಿರುವ ಠೇವಣಿ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲವಾದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮಗೆ ನಮ್ಮ ಹಣ ನಮಗೆ ಬೇಕು, ಎಷ್ಟು ದಿವಸ ಒಳಗಡೆ ಕೊಡ್ತಾರೆ, ನಮಗೆ ಈ ವಾರ ಒಳಗಡೆ ಬಂದ್ಬಿಡ್ಬೇಕು ಸರ್. ನಮಗೆ ಅವ್ರದ್ದು ಯಾರು ತಿಂದ್ರೋ ಯಾರು ತಿಂದಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಕೂಲಿ ಮಾಡಿ ಕಟ್ಟಿರೋ ಒಂದು ದಿವಸ ನಮಗೆ ಲೇಟ್ ಆದರೆ ನಮ್ಗೆ ಭಯ ಇರ್ತೈತೆ. ಅಯ್ಯೋ ಇವತ್ತು ಸಂಘ ಕಟ್ಟಿದ್ರೆ ಮನೆಗಳ ಹತ್ರ ಬರ್ತಾರೆ, ಒಂದು ದಿವಸ ಕಟ್ಟಿದ್ರೆ ಗಾಡಿಗೆ ಹಾಕೊಂಡು ಬರೋ ಹುಡುಗರಿಂದ ಏನಕ್ಕೋಸ್ಕರ ನಮ್ಗೆ ಭಯ ಇತ್ತು ತಾನೇ ನಾವು ಕಟ್ಟಿರೋದಿದ್ದು. ಅದೇ ಭಯನ ಇವ್ರು ಯಾಕೆ ತಗೊಂಡಿಲ್ಲ, ಡಿಸಿಸಿ ಬ್ಯಾಂಕ್ ಅವ್ರು ಯಾಕೆ ತಗೊಂಡಿಲ್ಲ ಹುಡುಗರ ಮೇಲೆ. ಇವಾಗ ಅವ್ರು ಬಿಟ್ಬಿಟ್ಟಿದ್ದಾರೆ, ಲೂಸ್ ಬಿಟ್ಟಿದ್ದಾರೆ, ತಿಂದಿದ್ದಾರೆ, ಅದಕ್ಕೆ ನಾವು ಜವಾಬ್ದಾರಿನಾ? ಇವಾಗ ನಮ್ಮ ಕಾಸು ನಮ್ಗೆ ಕೊಡ್ಲಿ ಬಿಡಿ ಸರ್, ನಮ್ಮ ದುಡ್ಡು ನಮ್ಗೆ ಕೊಡ್ಲಿ. ನಾವೇನು ಬೇರೆ ಅವ್ರದ್ದೇನು ಕೇಳಿಲ್ಲ, ಇಲ್ಲ ಡಿಸಿಸಿ ಬ್ಯಾಂಕಲ್ಲಿ ಇರೋದೇನು ನಾವು ಕೇಳಿಲ್ಲ. ನಮ್ಮ ಕಷ್ಟ ನಾವು ಕೇಳ್ತಾ ಇರೋದು. ನಾವು ಕೂಲಿ ಮಾಡಿ 1 ತಿಂಗಳಲ್ಲ 2 ತಿಂಗಳು ಸಂಪಾದನೆ ಮಾಡ್ಬೇಕು ಸರ್. 5,000ಗೆ ದಿನಕ್ಕೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಬರ್ತಾರೆ ಮನೆಗಳಲ್ಲಿ. ಏನಕ್ಕೆ? ಸಂಘಗಳು ಭಯ. ಏನು ಇವತ್ತು ನಮ್ಮ ಮನೆಗಳ ಹತ್ರ ಬಂದು ಹರಾಜು ಹಾಕ್ಬಿಡ್ತಾರೇನೋ, ಸಂಘ ಎತ್ಕೊಂಡ್ ಬಂದಿದ್ರಿ ನಾವು ಸಂಘ ಕಟ್ಟಕ್ಕೆ ಕಾಸಿಲ್ಲ ಅಂದ್ಬಿಟ್ಟು ಎಷ್ಟು ಬಾಧೆ ಬಿತ್ಕೊಂಡು ನಾವು ಕಟ್ಟಿರೋದು. ಇವಾಗ ಅದೇ ಪ್ರಕಾರ ಅವರು ಡಿಸಿಸಿ ಇದು ಹುಡುಗರಲ್ಲಿ ಹೋಗಿ ಕೇಳಬೇಕಾಗಿತ್ತು. ಡಿಸಿಸಿ ಬ್ಯಾಂಕ್ ಅವರು ಯಾಕೆ ಕಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಅಂತ ಅವ್ರು ಕೇಳಬೇಕು. ಇವಾಗ ಜನಗಳದೆಲ್ಲ ಎತ್ಕೊಂಡು 27/8 ಮತ್ತು 21ನೇ ಇಸ್ವಿನಲ್ಲಿ ಡೆಪಾಸಿಟ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಬಾಂಡ್ ಒಂದು 25,000 ರೂಪಾಯಿ ಬಾಂಡ್ ತಗೊಂಡಿದ್ದೀರಲ್ಲ, ಆ ಒಂದು ಬಾಂಡ್ನ ತಗೊಂಡು ನಮ್ಮದು ರಿಟರ್ನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಆ ರಿಟರ್ನ್ ಮಾಡೋದಕ್ಕೂ ನಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇಲ್ಲ ಅಂತಂದಾಗ ಎಲ್ಲರೂ ಎಲ್ಲಿ ಹೋಗಬೇಕು? ನಾವು ಡಿಸಿಸಿ ಬ್ಯಾಂಕ್ ಹತ್ರನೇ ಬರಬೇಕು. ಈಗ ನಮಗೆ ನ್ಯಾಯ ಸಿಕ್ಕಿಲ್ಲ, ಏನು ಒಂದು ಹುಡುಗರು ಸೊಸೈಟಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಾವು ನೇರವಾಗಿ ಇಲ್ಲಿಗೆ ಬಂದಿದ್ದೀವಿ. ಆ ವಿಚಾರವಾಗಿ ಇವಾಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ನೀವು ಎಲ್ಲಿ ನ್ಯಾಯ ನಿಮ್ಗೆ ಸಿಕ್ಕಿಲ್ವೋ ನೀವು ಅಲ್ಲೋ ಹೋರಾಟ ಮಾಡಿ ಅಂತಂದಾಗ ಅಲ್ಲಿ ಅಧ್ಯಕ್ಷರಿಲ್ಲ, ಉಪಾಧ್ಯಕ್ಷರಿಲ್ಲ. ನಮ್ಗೆ ಟೈಮ್ ಕರೆಕ್ಟಾಗಿ ಹೋದಾಗ ಅವ್ರು ಸಿಗ್ತಾ ಇಲ್ಲ. ನಾವೆಲ್ಲ ಹೋಗ್ಬೇಕು? ಕ್ಲಿಯರ್ ಮಾಡಿದ್ದೀವಿ ನಮಗೆ, ಬಟ್ ಅವ್ರು ಲೋನ್ ಕೊಟ್ಟು ಅದನ್ನು ನಾವು ಅವ್ರು ಫೋನ್ ಮಾಡಿದ್ರು.